ಹಾಯ್ ಹಲೋ ನಮಸ್ತೆ ಸ್ನೇಹಿತರೆ, ಅನುಪಮಾ ಗೌಡ ಯಾರಿಗೆ ತಾನೇ ಗೊತ್ತಿಲ್ಲ ಹೇಳಿ. ಸದ್ಯ ಇವರು ಸೋಷಿಯಲ್ ಮೀಡಿಯಾದಲ್ಲಿ ಸಿಕ್ಕಾಪಟ್ಟೆ ಆ್ಯಕ್ಟಿವ್ ಆಗಿದ್ದಾರೆ. ಹೆಚ್ಚು ಟ್ರಾವೆಲಿಂಗ್ ಮಾಡ್ತಾ ಇರ್ತಾರೆ. ಅಲ್ಲದೆ ಸಿನಿಮಾಗಳಲ್ಲಿ ನಟಿಸುವುದರ ಜೊತೆಗೆ ಕಿರುತೆರೆಯಲ್ಲಿ ಪ್ರಸಾರವಾಗ್ತಿರುವಂತಹ ಬಾಯ್ಸ್ ವರ್ಸಸ್ ಗರ್ಲ್ಸ್ ಶೋನಲ್ಲಿ ನಿರೂಪಕಿಯಾಗಿ ಮಿಂಚ್ತಾ ಇದ್ದಾರೆ. ಈ ಮಧ್ಯೆ ತಮ್ಮ ಲವ್ ಲೈಫ್ ಬ್ರೇಕಪ್ ಬಗ್ಗೆ ಮುಕ್ತವಾಗಿ ಮಾತನಾಡಿದ್ದಾರೆ. ಆ ವ್ಯಕ್ತಿ ಮೇಲೆ ತುಂಬ ಡಿಪೆಂಡ್ ಆಗಿದ್ದೆ, ಬಿಟ್ಟು ಹೋದ್ಮೇಲೆ ಲೈಫೇ ಬೇಡ ಅಂತ ಡಿಸೈಡ್ ಆಗಿ ಮೆಂಟಲ್ ಆಗಿಬಿಟ್ಟಿದ್ದೆ ಎಂಬ ವಿಚಾರವನ್ನು ಅವರು ಹಂಚಿಕೊಂಡಿದ್ದಾರೆ. ಇತ್ತೀಚೆಗೆ ಸಂದರ್ಶನವೊಂದರಲ್ಲಿ ಮಾತನಾಡಿರುವ ಅನುಪಮಾ ಗೌಡ, ನನ್ನ ಕನಸು ಒಡೆದು ಹೋಗುವುದಕ್ಕೆ ನನ್ನದು ತುಂಬ ಕಾರಣಗಳಿವೆ. ಆ ಸಮಯದಲ್ಲಿ ನಾನು ಅಕ್ಕ ಧಾರಾವಾಹಿ ಮಾಡ್ತಾ ಇದ್ದೆ. ಧಾರಾವಾಹಿಯಲ್ಲಿದ್ದ ನೆಗೆಟಿವ್ ರೋಲ್ ಅರ್ಧಕ್ಕೆ ಅರ್ಧ ನನ್ನನ್ನು ಆವರಿಸಿಕೊಂಡಿತ್ತು. ಅಷ್ಟರ ಮಟ್ಟಿಗೆ ಆ ಪಾತ್ರ ನನಗೆ ಇಂಪ್ಯಾಕ್ಟ್ ಆಗಿತ್ತು. ಅದು ಟಾಕ್ಸಿಕ್ ಕ್ಯಾರೆಕ್ಟರ್. ರಿಯಲ್ ಲೈಫ್ನಲ್ಲೂ ನಾನು ಹಾಗೇ ಆಡ್ತಾ ಇದ್ದೆ. ಗಲಾಟೆಗಳು ಆಗುವುದಕ್ಕೆ ಶುರುವಾಯಿತು. ಕಳೆದುಕೊಂಡು ಬಿಡ್ತೀನಿ ಅನ್ನುವ ಭಯದಲ್ಲಿ ಹೇಗೇಗೋ ಆಡುವುದಕ್ಕೆ ಶುರು ಮಾಡಿಬಿಟ್ಟಿದ್ದೆ ಎಂದು ರಾಜೇಶ್ ರಿವೀಲ್ಸ್ ಸಂದರ್ಶನದಲ್ಲಿ ಅನುಪಮಾ ಗೌಡ ಹೇಳಿಕೊಂಡಿದ್ದಾರೆ. ಆ ವ್ಯಕ್ತಿ ಇಲ್ಲದೆ ನನ್ನ ಜೀವನವನ್ನು ನಾನು ಊಹಿಸಿಕೊಂಡಿರಲಿಲ್ಲ. ಆ ವ್ಯಕ್ತಿ ಕೂಡ ಅಷ್ಟೇ ಪ್ರೀತಿ ಮಾಡ್ತಾ ಇದ್ದರು. ನಮ್ಮಲ್ಲಿ ಅಂಡರ್ಸ್ಟ್ಯಾಂಡಿಂಗ್ ಕಳೆದುಕೊಂಡು ತೀರಾ ನೆಗೆಟಿವ್ ಆಗುವುದಕ್ಕೆ ಶುರುವಾಯಿತು. ಶೂಟಿಂಗ್ ಮತ್ತು ಮನೆ ಒತ್ತಡವನ್ನು ತಂದು ಅವರ ಮೇಲೆ ಹೇರುತ್ತಿದ್ದೆ. ಯಾವಾಗ ಮತ್ತು ಹೇಗೆ ಇದು ಕೊನೆಗೊಂಡಿತು ಅನ್ನುವುದೇ ನನಗೆ ಗೊತ್ತಿರಲಿಲ್ಲ. ಎಷ್ಟೋ ಬಾರಿ ಜಗಳವಾಡಿ ಮತ್ತೆ ಒಂದಾಗಿದ್ದೂ ಇದೆ. ತುಂಬ ಕೇರ್ ಮಾಡ್ತಾ ಇದ್ದ ವ್ಯಕ್ತಿಯವರು. ಆದರೆ ಈ ಇಂಡಸ್ಟ್ರಿ, ನನ್ನ ಮತ್ತು ತಾಯಿ ಜಗಳ, ಸೀರಿಯಲ್ ಮತ್ತು ಫೈನಾನ್ಷಿಯಲ್ ಕಷ್ಟಗಳು ಎಲ್ಲ ಸೇರಿ ಆ ವಿಚಾರದಲ್ಲಿ ನನ್ನನ್ನು ಹಾಳು ಮಾಡಿಬಿಟ್ಟಿತು. ಇವತ್ತು ಅದನ್ನೆಲ್ಲ ತಿರುಗಿ ನೋಡಿದಾಗ ಆಗಿದ್ದೆಲ್ಲ ಒಳ್ಳೆಯದಕ್ಕೆ ಅನ್ನಿಸ್ತಾ ಇದೆ ಎಂದು ರಾಜೇಶ್ ಗೌಡ ಯೂಟ್ಯೂಬ್ ಚಾನಲ್ಗೆ ನೀಡಿದ ಸಂದರ್ಶನದಲ್ಲಿ ಅನುಪಮಾ ಗೌಡ ಮನದ ಮಾತನ್ನು ಹಂಚಿಕೊಂಡಿದ್ದಾರೆ. ಮುಂದುವರೆದು, ನಮ್ಮ ಸಂಬಂಧ ಮುಗಿದ ಮೇಲೂ ನನಗೆ ಆ ವ್ಯಕ್ತಿಯನ್ನು ಹೇಟ್ ಮಾಡೋದಕ್ಕೆ ಆಗಲಿಲ್ಲ. ಅವರ ಮೇಲೆ ತುಂಬ ಡಿಪೆಂಡ್ ಆಗಿದ್ದೆ. 6 ವರ್ಷಗಳ ಕಾಲ ಶೂಟಿಂಗ್, ಮನೆ ಬಿಟ್ಟರೆ ಆ ವ್ಯಕ್ತಿ ಅಷ್ಟೇ ನನ್ನ ಪ್ರಪಂಚ ಆಗಿದ್ದರು. ಸಡನ್ನಾಗಿ ಅದೆಲ್ಲ ಮುರಿದು ಹೋಯಿತು. ಹಿಂಸೆ ಆಗುವುದಕ್ಕೆ ಶುರುವಾಯಿತು. ನನ್ನ ಲೈಫ್ನಲ್ಲಿ ಒಂದು ವ್ಯಕ್ತಿ ಮೇಲೆ ನಾನು ಅಷ್ಟು ಡಿಪೆಂಡ್ ಆಗಿದ್ದೆ. 4 ವರ್ಷ ಅದರಿಂದ ಹೊರಬರುವುದಕ್ಕೆ ಕಷ್ಟಪಟ್ಟಿದ್ದೀನಿ ಅಂತ ಅನುಪಮಾ ಗೌಡ ಹೇಳಿಕೊಂಡಿದ್ದಾರೆ. ತುಂಬ ಕನಸು ಕಟ್ಟಿಕೊಂಡಿದ್ದೆ. ಲೈಫೇ ಬೇಡ ಅಂತ ಡಿಸೈಡ್ ಆಗಿದ್ದೆ. ಪ್ರಯತ್ನ ಪಟ್ಟೆ ಕೂಡ. ನಂತರ ತುಂಬ ನೋವು ಅನುಭವಿಸಿದ್ದೇನೆ. ಮೆಂಟಲ್ ಆಗಿ ಹೋಗಿದ್ದೆ. ಆದರೆ ಇವತ್ತಿಗೂ ಆ ವ್ಯಕ್ತಿ ಮೇಲೆ ನನಗೆ ಬಹಳ ಗೌರವವಿದೆ. ಅದಾದ ಮೇಲೆ ನನ್ನ ಪಾಲಿನ ಅದ್ಭುತ ಮನೆಯಾಗಿ ಬಂದಿದ್ದು ಬಿಗ್ ಬಾಸ್ ಎಂದು ಅನುಪಮಾ ಗೌಡ ತಮ್ಮ ಲವ್ ಬ್ರೇಕಪ್ ತಮ್ಮ ಜೀವನದಲ್ಲಿ ಎಷ್ಟೆಲ್ಲ ಪಾಠ ಕಲಿಸಿತು ಅನ್ನೋದರ ಬಗ್ಗೆ ಹೇಳಿಕೊಂಡಿದ್ದಾರೆ ಸಂದರ್ಶನದಲ್ಲಿ. ಈ ಬಗ್ಗೆ ನಿಮ್ಮ ಅಭಿಪ್ರಾಯ ಏನು? ಕಾಮೆಂಟ್ ಮಾಡಿ.